ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಚಂದ್ರಕಲಾ ಎಂ ಪಾಟೀಲ್ ಅಂತೇಳಿ. ನಾನು ಇವತ್ತು ಈ ಮಹಿಳಾ ಸಂಘದ ಜೊತೆಗೆ ಒಂದಿಷ್ಟು ಒಳ್ಳೆಯ ವಿಷಯಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಏನಂತ ನೀವು ಅವರ ಮಾತಾಡುವ ಮುಖಾಂತರ ತಾವು ಕೂಡ ಕೇಳ್ರಿ ಬಂಧುಗಳೇ. ಇವತ್ತು ತುಂಬ ವಿಶೇಷವಾದಂಥ ದಿನ, ವಿಶ್ವ ಮಹಿಳಾ ದಿನಾಚರಣೆ. ಅದರ ಪ್ರಯುಕ್ತವಾಗಿ ನಾನು ಮಹಿಳೆಯರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಕೋರುತ್ತಾ ಅವರ ಪರಿಚಯದೊಂದಿಗೆ ಕಾರ್ಯಕ್ರಮ ಶುರು ಮಾಡುತ್ತಿದ್ದೇನೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ ಅಂತ. ಮೇಡಮ್ ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನನ್ನ ಹೆಸರು ಶಾರದಾ ಯಾಕಾಪುರ್. ನಿಮಗೆಲ್ಲ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಕೊಡ್ತೇವೆ. ಧನ್ಯವಾದಗಳು ಮೇಡಮ್. ಮೇಡಮ್ ತಮ್ಮ ಪರಿಚಯ? ಸುನಂದ ಕುಲಕರ್ಣಿ. ಮೇಡಮ್ ತಮ್ಮ ಪರಿಚಯ? ಶಕುಂತಲಾ ಪವಾರ್. ಮೇಡಮ್ ತಮ್ಮ ಪರಿಚಯ? ನಾನು ಶಶಿಕಲಾ ಎಸ್ ಮೂಲಭಾರತಿ, ಈ ಕಾಲನಿಯ ನಿವಾಸಿ. ಮೇಡಮ್ ನಾನು ಮೊನ್ನೆ ಪತ್ರಿಕೆಯಲ್ಲಿ ಒಂದು ವಿಶೇಷವಾದಂಥ ಸುದ್ದಿ ಓದಿದ್ದೆ. ಇವತ್ತು ದಿನನಿತ್ಯ ಪತ್ರಿಕೆಯಲ್ಲಿ ಬರುವಂಥ ಮಾಹಿತಿ ನೋಡಿದಾಗ ಭಾಳಷ್ಟು ಒಂದು ವಿಚಾರಗಳು ಬಹಳ ಇದು ಇರ್ತವೆ. ಆದರೆ ನನಗೆ ಈ ವಿಷಯ ಭಾಳ ತುಂಬ ಖುಷಿ ಕೊಟ್ಟಿತ್ತು. ಏನಂದರೆ ಮಹಿಳೆಯರಿಂದ ಈ ಒಂದು ಗಾರ್ಡನ್ನು ಅಭಿವೃದ್ಧಿ ಆಗ್ತಾ ಇದೆ ಅಂತ ಕೇಳಿದೆ. ಅದು ಯಾವ ರೀತಿ ಮಾಡಿದ್ರಿ, ಹೆಂಗೆ ಮಾಡಿದ್ರಿ ಅಂತ ತಮ್ಮ ಒಂದಷ್ಟು ಅನುಭವ ಹಂಚಿಕೊಡ್ರಿ ಮೇಡಮ್. ಹೇಗೆ ಹುಟ್ಟಿತು ಮೇಡಮ್ ನಿಮ್ಗೆ ಇದು ಮಾಡಬೇಕು ಅನ್ನೋದು? ಇದು ಏರಿಯಾ ಯಾವುದು, ಯಾವ ರೀತಿ ನೀವು ಕಾರ್ಯಕ್ರಮ ಶುರು ಮಾಡಿದ್ರಿ? ಇದು ನಾವು ಜೇವರ್ಗಿ ಕಾಲನಿ ಮಾಕಲ್ಲೇವಟ್ ನಿವಾಸಿ. ನಾವೆಲ್ಲರೂ ಕರೋನಾದಲ್ಲಿ ನಾವು ಎಲ್ಲರೂ ಒಳಗೆ ಕೂತು ತುಂಬಾ ಕಷ್ಟ ಆಗಿತ್ತು. ಎಲ್ಲ ಕಡೆಯಿಂದ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲ ಬಂದು ಮನೆಯಾಗ ಸೇರಿದ್ರು. ಆವಾಗ 2.5 ವರ್ಷಗಳ ಕಾಲ ನಾವು ಮನೇಲಿ ಕುಂತು ಭಾಳಷ್ಟು ಬೇಜಾರಾದಮೇಲೆ ನಾವು ಆಮ್ಯಾಗ ಸ್ವಲ್ಪ ನಿಧಾನವಾಗಿ ಹೊರಬರಲು ನಾವು ಸ್ಟಾರ್ಟ್ ಮಾಡಿದಾಗ, ಇದು ಗಾರ್ಡನ್ ನಮಗೆ ಒಂದರೆ ಜಾಗ ಇಲ್ಲ, ಗಾರ್ಡನ್ ಸ್ವಚ್ಛ ಮಾಡಬೇಕು. ಅಷ್ಟೊತ್ತಿಗೆ ಈ ಕಾರ್ಪೊರೇಷನ್ದವ್ರು ಬಂದು ಇದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ವಾಕಿಂಗ್ ಟ್ರ್ಯಾಕ್ ಹಾಕಿದ್ರು. ಆದಮೇಲೆ ನಾವು ಇದಕ್ಕೆಲ್ಲ ಕ್ಲೀನ್ ಮಾಡೋದು, ಗಿಡ ಹಚ್ಚೋದು, ಅದು ಎಲ್ಲರೂ ಸೇರಿಕೊಂಡು, ನಾವು 25 ಜನ ಮಹಿಳೆಯರಿದ್ದೀವಿ ಇಲ್ಲಿ, ಎಲ್ಲರೂ ಸೇರಿಕೊಂಡು ಗಿಡ ತಂದು ಹಚ್ಚೋದು, ನೀರು ಹಾಕೋದು, ಕ್ಲೀನಿಂಗ್ ಮಾಡೋದು. ತಿಂಗಳಿಗೆ ಒಬ್ಬರು ಒಂದು ದಿವಸ ಕ್ಲೀನ್ ಮಾಡೋಕ್ಕೆ ಒಬ್ಬ ಮನುಷ್ಯಗೆ ಇಟ್ಟಿದ್ದೀವಿ ನಾವು. ಒಂದು ತಿಂಗಳಿಗೆ ಒಂದು ಸರಿ ಅವನಿಗೆ ಪೇಮೆಂಟ್ ಕೊಡ್ತೀವಿ ನಾವೇ. ಸರ್ತಿಯಾಗಿ ಒಬ್ಬೊಬ್ಬರು ಬಂದು ಒಂದು ತಿಂಗಳಿಗೆ ಒಬ್ಬರು 700 ರುಪೀಸ್ ನಾವು ಪ್ರತಿ ತಿಂಗಳು ಕೊಡ್ತೀವಿ ಕ್ಲೀನಿಂಗಿಗೆ. ಒಂದು ದಿವಸ ನಾ ಕೊಟ್ಟರೆ ಮುಂದಿನ ತಿಂಗಳು ಇನ್ನೊಬ್ಬರು ಕೊಡ್ತಾರೆ, ಮುಂದಿನ ತಿಂಗಳು ಇನ್ನೊಬ್ರು ಕೊಡ್ತಾರೆ. ಹೀಗಾಗಿ 2 ವರ್ಷಕ್ಕೆ ಒಂದು ಸರಿ ನಮ್ಮದು ಸಮಯ ಬರುತ್ತೆ ದುಡ್ಡು ಕೊಡೋಕ್ಕೆ. ಹೀಗಾಗಿ ಪ್ರೇರಣಾ ಮಹಿಳಾ ಸಂಘ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟು ವುಮೆನ್ಸ್ ಡೇಲಿಂದೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ವುಮೆನ್ಸ್ ಡೇ ಬಂತು, 3 ವರ್ಷ ಆಯಿತು. ಇದು 4ನೇ ವುಮೆನ್ಸ್ ಡೇ ನಮಗೆ. ಫಸ್ಟ್ ಸರಿ ಭಾಳಷ್ಟು ನಾವು ಆಟಗಳನ್ನು ಆಡಿಸಿದ್ವಿ. ಹಳೆಯ ಆಟಗಳನ್ನು ಎಲ್ಲರೂ ಮರ್ತು ಹೋಗಿದ್ದೀವಿ. ಹಳೆಯ ಆಟ ಆಡಿಸೋದ್ರ ಮೂಲಕ ನಾವು ಈ ಮಹಿಳಾ ಆಚರಣೆ ಮಾಡಿ ಎಲ್ಲರಿಗೆ ಪ್ರೈಸ್ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಿ 1 ವಾರಗಟ್ಟಲೆ ನಾವು ಇದರ ಸೆಲೆಬ್ರೇಟ್ ಮಾಡಿದ್ದೀವಿ. ಅದಕ್ಕೆ ಆವತ್ತಿನಿಂದ ನಾವು ಇಲ್ಲೆಲ್ಲರೂ ಕೆಲಸ ಮಾಡ್ಕೊತ ಯಾವುದೂ ಯೋಗ ಸ್ಟಾರ್ಟ್ ಮಾಡಿದ್ದೀವಿ. ಯೋಗ ಡೇ ಮಾಡ್ತೀವಿ, ವುಮೆನ್ಸ್ ಡೇ ಮಾಡ್ತೀವಿ, ಚಿಲ್ಡ್ರನ್ಸ್ ಡೇ ಮಾಡ್ತೀವಿ. ಚಿಲ್ಡ್ರನ್ಗೆಲ್ಲ ಆಟ ಆಡಿಸೋದು, ಡ್ರಾಯಿಂಗ್ ಕಾಂಪಿಟೇಷನ್ಸು, ಮಕ್ಕಳಿಗೆ ಪ್ರೈಸ್ ಕೊಡೋದು, ಆ ರೀತಿ ಎಲ್ಲ ಪ್ರತಿಯೊಂದನ್ನು ನಾವು ಕಾರ್ಯಕ್ರಮ ಮಾಡ್ಕೊತ ಈ ಕಾಲನಿದಾಗ ಎಲ್ಲ ಮಹಿಳೆಯರು ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಸುನಂದ ಕುಲಕರ್ಣಿ ಅವರು ಮುಂದುವರಿಸ್ಬೇಕು. ಮೇಡಮ್ ತಾವು ನನಗೆ ಹೆಸರೇ ತುಂಬ ವಿಶೇಷ ಅನಿಸಿತ್ತು. ಯಾಕೆಂದರೆ ಹೆಸರಿನಲ್ಲಿ ಅಷ್ಟೊಂದು ಅರ್ಥ ಅದ. ಅದ್ರ ಜೊತೆಗೆ ಒಂದು ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ, ಗಾದೆ ಮಾತಿದೆ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಆ ಒಂದು ಇದಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿರಿ. ನನಗಂತೂ ಬಹಳ ಹೆಮ್ಮೆ ಅನಿಸಿತ್ತು ಮೇಡಮ್. ಈ 4ನೇ ವರ್ಷದ ಮಹಿಳಾ ದಿನಾಚರಣೆ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಅವಕಾಶ ನನಗೆ ಸಿಕ್ಕಿತ್ತು. ತಾವು ಒಂದಿಷ್ಟು ಮಾಹಿತಿ ಕೊಡ್ರಿ ಮೇಡಮ್, ಯಾವ ರೀತಿ ನಡೆದದ ನಿಮ್ಮದು ಒಂದು ಈ ಕೆಲಸ ಕಾರ್ಯಗಳು ಅಂತ? ಇಲ್ಲ, ಇದು ಅವರು ಹೇಳ್ದಂಗೆ ನಾವು ಒಂದು 10-12 ವರ್ಷ ಬೆಂಗಳೂರಿನಲ್ಲಿದ್ದೆ. ಬೆಂಗಳೂರಿನಲ್ಲಿ ಎಲ್ಲ ಪಾರ್ಕ್ಗಳು ನೋಡಿದಾಗ ಒಮ್ಮೆ ನಮ್ಮ ಊರಿನಲ್ಲಿ ಪಾರ್ಕ್ ಕಡೆ ಎಲ್ಲರೂ ದುರ್ಲಕ್ಷ್ಯ ಆಗ್ತಾಯಿದೆಯಲ್ಲ ಅನ್ನೋಂಥ ಒಂದು ಅನಿಸಿಕೆ ನನ್ನ ಮನಸ್ಸಲ್ಲಿ ಮೇಲೆ ಬರ್ತಾಯಿತ್ತು. ಅದು ಆದ ನಂತರ ಇಲ್ಲಿ ಬಂದ ನಂತರ ಕೋವಿಡ್ ಪೀರಿಯಡ್ನಲ್ಲೇ ನಾವು ಇಲ್ಲಿ ಬರೋದು ನಿರ್ಣಯ ತೊಗೊಂಡ್ವಿ.
ಫುಲ್ ಫ್ಯಾಮಿಲಿನೇ ನಾವು ಇತ್ಲಾಗ ಶಿಫ್ಟ್ ಆದ್ವಿ. ನಮ್ಗೆ ಹೊಲ ಇದೆ ಇಲ್ಲಿ ಹತ್ತಿರ ಗೊಬ್ಬರ ಊರಿನಲ್ಲಿ ನಮ್ಮ ಹೊಲ ಇದೆ. ಸೊ ಕೋವಿಡ್ ಪೀರಿಯಡ್ನಲ್ಲಿ ಯಾರ ಮನೆಗೂ ಹೋಗ್ಲಿಕ್ಕೆ ಬರಲಿಲ್ಲ ಅಂದ್ರೂ ನಾವು ಹೊಲಕ್ಕೆ ಹೋಗಿ ನಮ್ಮ ಸಮಯವನ್ನು ಕಳೆದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಂದು ರೀತಿ ಒಂದು ಪ್ಲೇಸ್ ಇತ್ತು ಹೋಗಲಿಕ್ಕೆ. ಆದರೆ ಬಾಕಿದವರಿಗೆ ಯಾವುದೂ ಒಂದು ಸ್ಥಳ ಇಲ್ಲಲ್ಲ ಅನ್ನೋಂಥ ಒಂದು ಫೀಲಿಂಗ್ ನನ್ನ ಮನಸ್ಸಿಗೆ ಕಾಡ್ತಾ ಇತ್ತು. ಒಳ್ಳೆಯದು ಅದು ಬೆಂಗಳೂರಿನಿಂದ ಬಂದ ಕಾರಣ ನಮಗೆ ಯಾರ ಮನೆಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಯಾರಿಗೂ ನಮ್ಮ ಮನೆಗೂ ಕರೀಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಂಥ ಸಮಯದಲ್ಲಿ ಎಲ್ಲರಿಗೂ ಒಂದು ಭಯ ಅನ್ನೋದು ಇತ್ತು. ಸೊ ಆದ ಕಾರಣ ಒಂದು ಪ್ಲೇಸ್ ನಮಗೆ ಇರಬೇಕು, ಎಲ್ಲ ಹೆಣ್ಮಕ್ಳಿಗೆ ಒಂದು ಕಡೆ ಬಂದು ಭೇಟಿ ಆಗಲಿಕ್ಕೆ ಆಯಿತು, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅಂದ್ರಿ, ಡಿಸ್ಕಷನ್ಸ್ ಅಂದ್ರಿ, ಇಲ್ಲ ಯಾವುದಾರು ಆ್ಯಕ್ಟಿವಿಟೀಸ್ ಅಂದ್ರಿ, ಇಂಥದ್ದೆಲ್ಲ ಮಾಡಲಿಕ್ಕೆ ಒಂದು ಸ್ಪೇಸ್ ಬೇಕು ಅನ್ನೋಂಥ ಒಂದು ಫೀಲಿಂಗ್ ಬಂತು ನನಗೆ. ಅದು ಆದ ನಂತರ ಎಲ್ಲರದು ಸಹಮತಿಲಿಂದ ಎಲ್ಲರದು ಸಿಗ್ನೇಚರ್ ಅದು ತೊಗೊಂಡು ನಾವು ಒಂದು 5-6 ಮಂದಿ ಹೋಗಿ GDA ಆಫೀಸ್ನಲ್ಲಿ ಭೇಟಾದ್ವಿ. ಇವರು ಅಪ್ಪುಗೌಡ ಅವರಿಗೆ MLA ಅವರಿಗೆ ಭೇಟಾದ್ವಿ. ಸುರೇಶ್ ತಿವಾರಿ ಅಂತ ಇದ್ದಾರೆ, ಅವರು ನಮಗೆ ಸಾಕಷ್ಟು ಹೆಲ್ಪ್ ಮಾಡಿದ್ರು, ಸಹಾಯ ಮಾಡಿದ್ರು. ಅದು ಆದ ನಂತರ DC ಅವರಿಗೆ ಭೇಟಾದ್ವಿ. ಈ ರೀತಿ ಸಾಕಷ್ಟು ನಾವು ಪ್ರಯತ್ನ ಮಾಡಿ ಒಂದು ಈ ಲೆವೆಲಿಗೆ ಈ ಗಾರ್ಡನ್ ತಂದ್ವಿ. ಇದು ಒಬ್ಬರಿಬ್ಬರಿಂದ ಆಗೋಂಥ ಕೆಲಸ ಅಲ್ಲ, ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ದಾರೆ, ಎಲ್ಲರೂ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಆವಾಗೇ ಅದು ಒಂದು ರೂಪ ತಗೊಂಡಿದೆ. ಆದರೆ ಇಷ್ಟೇ, ಇದು ಮಾಡ್ತಾ ಇರುವಾಗ ಈ ಸ್ಪೇಸ್ ನಾವು ಇವಾಗ ಇದು ಮಾಡಿದ್ರೂ ನಮಗೆ ನೀರಿನ ಕೊರತೆ ಇದೆ. ಇಲ್ಲಿ ನೀರು ಇಲ್ಲ. ಗಾರ್ಡನ್ ಇದೆ ಆದರೆ ನೀರಿಲ್ಲ, ಗಾರ್ಡನ್ ಇದೆ ಆದರೆ ಲೈಟ್ ಇಲ್ಲ. ಇಂಥ ಒಂದು ಸಮಯದಲ್ಲಿ ನಾವು ಏನು ಮಾಡಬೇಕು ಅನ್ನೋಂಥ ಫೀಲಿಂಗ್ ಇತ್ತು. ಯಾರಿಗೆ ಅಪ್ರೋಚ್ ಆದ್ರೂ ಅಷ್ಟು ಬೇಗ ಅದಕ್ಕೆ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರಲಿಲ್ಲ. ಸೊ ಅವಾಗ ನಾವು ಕಾಲನಿಯಲ್ಲೇ ಕೆಲವರು ಮುಂದಾಗಿ ಇವಾಗ ಇವರು ಮನೆಯವರು ಲೈಟಿಂದು ವ್ಯವಸ್ಥೆ ಮಾಡಿಕೊಟ್ರು, ನಮಗೆ 2 ಕಡೆ ಪಿಲ್ಲರಿಗೆ ಲೈಟ್ ವ್ಯವಸ್ಥೆ ಮಾಡಿಕೊಟ್ರು. ಮತ್ತು ಇವರು ಪೈಪ್ ತಂದು ಆಜುಬಾಜು ಮನೆಯಿಂದ ನೀರು ಹಾಕಲಿಕ್ಕೆ ಒಂದು ರೀತಿ ಅನುಕೂಲ ಮಾಡಿಕೊಟ್ರು. ಮತ್ತು ನನಗೆ ಅದು ಫುಲ್ ಗಾಡಿಯೆಲ್ಲ ಇಷ್ಟು ಹೊಲಸಾಗಿಬಿಟ್ಟಿತ್ತು. ಹೊಸ ವರ್ಷಕ್ಕೆ ನಾವು ಮತ್ತು ಇದೇ ರೀತಿಯೇ ಆ ಹೊಲಸು ಗಾರ್ಡನ್ನಲ್ಲಿ ಹೊಸ ವರ್ಷದ ಕಾರ್ಯಕ್ರಮ ನಾವು ಆಚರಿಸಬಾರ್ದು, ಅದಕ್ಕೆ ಬಣ್ಣ ಕೊಡಬೇಕು ಅನ್ನೋಂಥ ಒಂದು ಫೀಲಿಂಗ್ ಬಂತು. ನಮ್ಮ ಜೀವನದಲ್ಲಿ ಯಾವ ರೀತಿ ಬಣ್ಣ ಅವಶ್ಯಕತೆ ಅದೇ ರೀತಿ ನಮ್ಮ ಜೀವನದಲ್ಲಿ ಸಹಿತ ನಾವು ಎಲ್ಲಿ ಸಮಯ ಕಳಿತೀವಿ ಅಲ್ಲಿ ಶುದ್ಧೀಕರಣ ಆದ್ರೆ ಮಾತ್ರ ಅದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋಂಥ ಒಂದು ಫೀಲಿಂಗ್ನಿಂದ ಅದು ಸಹಿತ ನಾವು ಅದರ ಸಲುವಾಗಿ ಸಹಿತ ನಾನು ಕಾರ್ಪೊರೇಷನ್ ಆಫೀಸ್ನಲ್ಲಿ ಹೋಗಿ ಅವರಿಗೆ ಅಪ್ಲಿಕೇಶನ್ ಕೊಟ್ಟು ಬಂದೆ. ಆದರೆ ಅದು 1-2 ದಿವಸದಲ್ಲಿ ಆಗೋಂಥ ಕೆಲಸ ಇರಲಿಲ್ಲ. ಸೊ ನಾವೇ ಮುಂದಾಗಿ ನಾವೇ ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದು ಆ ರೀತಿ ಮಾಡಿ ಆ ಕಲರಿಂಗ್ ಸಹಿತ ನಾವು ಮುಗಿಸಿದ್ವಿ. ಆ ರೀತಿ ಆದಾಗ ನಮಗೆ ಒಂದು ಎಲ್ಲರದ್ದು ಸಹಕಾರ ಇದೆ. ಇಲ್ಲಿ ನ್ಯಾಷನಲ್ ಫೆಸ್ಟಿವಲ್ಸ್, ರೀಜ್ನಲ್ ಫೆಸ್ಟಿವಲ್ಸ್, ಹಿಂದೂ ಫೆಸ್ಟಿವಲ್ಸ್ ಎಲ್ಲ ನಾವು ಆಚರಿಸ್ತೀವಿ. ಮತ್ತು ಅದ್ರ ಜೊತೆಯೇ ವುಮೆನ್ಸ್ ಡೇ ಆಯಿತು. ಆ ವುಮೆನ್ಸ್ ಡೇ ಸಲುವಾಗ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತೀವಿ. ಕಂಡಕ್ಟ್ ಮಾಡಿದಾಗ ನನಗೆ ಮೇನ್ ಒಂದು ಖುಷಿ ಏನು ಸಿಕ್ಕಿದೆ ಅಂತಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಜನ ಏನಿದ್ದಾರೆ ಸುತ್ತಮುತ್ತ ಎಲ್ಲರೂ ಹೋಮ್ ಮೇಕರ್ಸ್ ಇದ್ದಾರೆ. ಜಾಬ್ ಮಾಡೋರು ಒಂದು 3-4 ಮಂದಿ ಬಿಟ್ಟರೆ ಬಾಕಿದವರು ಎಲ್ಲರೂ ಮೋರ್ ದೆನ್ 90% ಹೋಮ್ ಮೇಕರ್ಸ್ ಇದ್ದಾರೆ, ಮನೆಯಲ್ಲಿ ಗೃಹಿಣಿಯಾಗಿದ್ದಾರೆ. ಸೊ ಅವರಿಗೆ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದೆಯಲ್ಲ, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬೆಳೀತಾ ಇದೆಯಲ್ಲ. ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಬೆಳೀತು 1-2 ವರ್ಷದಲ್ಲಿ ಅಂತಂದ್ರೆ ಅವರು ಸ್ವಂತ ಮುಂದೆ ಬಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು 5 ನಿಮಿಷ ಮಾತಾಡಲಿಕ್ಕೆ ಧೈರ್ಯ ಅವ್ರಿಗೆ ಬಂತು. ಅದು ನೋಡಿ ನಮಗೇನು ಖುಷಿ ಸಿಗ್ತದಲ್ಲ, ಆ ಖುಷಿ ನಮ್ಗೆ ಯಾವ ರೊಕ್ಕದ್ಲಿಂದೂ ಸಿಗಂಗಿಲ್ಲ. ರೊಕ್ಕ ಹೋಗಲಿ, ಆದರೆ ಇನ್ನೊಬ್ರದ್ದು ಲೈಫ್ ಚಾರಿತ್ರದಲ್ಲಿ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ ಅನ್ನೋಂಥ ಒಂದು ಖುಷಿ ನಮಗೇನು ಸಿಗ್ತದೆ ಅದು ಯಾವ ರೊಕ್ಕದ್ಲಿಂದೂ ಮೇಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿ ಒಂದು ಅನಿಸಿಕೆ ಇಟ್ಕೊಂಡು ಇದರಲ್ಲಿ ನಾವು ಹಾಗೆ ಮುಂದುವರಿತಾ ಇದ್ದೀವಿ. ಮತ್ತು ಇದು ಯೋಗ ಕ್ಲಾಸು ನಾವು ತೊಗೊಳಿಕ್ಕೆ ಪ್ರಾರಂಭ ಮಾಡಿದ್ವಿ. ನಾನು ತೊಗೋತಾ ಇದ್ದೆ, ಆದರೆ ನನ್ನ ಮನಸ್ಸಿಗೆ ಒಂದು ಫೀಲಿಂಗ್ ಇತ್ತು, ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ. ವಿದೌಟ್ ಸರ್ಟಿಫಿಕೇಟ್ ನಾನು ಯೋಗ ಹ್ಯಾಂಗೆ ಕಲಿಸ್ಲಿ, ನಾಳೆ ಯಾವುದೇ ಏನು ತೊಂದರೆ ಆದ್ರೂ ಜನರು ನನಗೆ ಬಟ್ ಮಾಡಿ ತೋರಿಸ್ತಾರಲ್ಲ ಅಂತಂದು ನಾವು ಪತಂಜಲಿ ಕೋರ್ಸ್ ಅಟ್ ದ ಏಜ್ ಆಫ್ 74-75
ನಾನು ಕೋರ್ಸ್ ಮಾಡಿ ಅದು ಟೀಚರ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಯೋಗ ಕ್ಲಾಸ್ ತೊಗೊಳಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಅದಕ್ಕೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬಂತು, ಎಲ್ಲರಿಗೂ ಅದರಲ್ಲಿಂದ ಹೆಲ್ಪ್ ಆಯಿತು. ಆದರೆ ನಮಗೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂತಂದರೆ ಬೇಸಿಗೆಯಲ್ಲಿ ಬಿಸಿಲಿದ ತೊಂದರೆ, ಚಳಿಗಾಲದಲ್ಲಿ ಚಳಿ ತೊಂದರೆ, ಮಳೆಗಾಲದಲ್ಲಿ ಮಳೆ ತೊಂದರೆ. ಹೀಗಾಗಿ ಓಪನ್ ಇರೋದ್ರಿಂದ ಒಂದು ಶೆಡ್ ಬೇಕು ಅನ್ನೋಂಥ ಒಂದು ಫೀಲಿಂಗ್ ಇದೆ ನಮಗೆ. ಒಂದು ಶೆಡ್ ಇತ್ತು, ಒಂದು ಸ್ಟೇಜ್ ಇತ್ತು ಅಂತಂದ್ರೆ ಅದಕ್ಕೆ ಸ್ವಲ್ಪ ಇದು ಬರ್ತದೆ. ಮತ್ತು ಅದೇ ರೀತಿ ನೀರಿಂದು ಕೊರತೆನೂ ಒಂದು 24 hours ನೀರದ್ದು ಫೆಸಿಲಿಟಿ ಬರೀ ಮನೆಗಳಿಗೆ ಕೊಡ್ತೀವಿ, ಆದರೆ ಗಾರ್ಡನ್ ಕೊಡೋಂಗಿಲ್ಲ ಅನ್ನೋಂಥ ಮಾತು ಹೇಳಿದ್ರು ಅವರು. ಅದಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಸೊ ಅದು ಪರ್ಮಿಷನ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ರೋಡ್ ಸೈಡರೇ ಒಂದು ನಳ ಕೊಡ್ರಿ ನಮ್ಗೆ, ಸೊ ದ್ಯಾಟ್ ನಾವು ಗಿಡಕ್ಕೆ ನೀರು ಹಾಕಬಹುದು. ಇವು ಗಿಡಗಳು ಉಳಿಸ್ಬೇಕು, ಗ್ರೀನರಿ ಉಳಿಸ್ಬೇಕು ಅಂದ್ರೆ ಮೊದಲು ನೀರು ಬೇಕು. ಸೊ ಆದ ಕಾರಣ ನಂದು ಇಷ್ಟೇ ಮನವಿ ಇದೆ, ಈ ರೀತಿ ಎಲ್ಲ ಸೌಲಭ್ಯಗಳು, ಒಂದು ನೀರಾಯಿತು, ಒಂದು ಎಲೆಕ್ಟ್ರಿಸಿಟಿ ಆಯಿತು, ಲೈಟ್ ಆಯಿತು, ಈ ರೀತಿ ಎಲ್ಲ ನಮಗೆ ದೊರಕಿದ್ರೆ ನಾವು ಇನ್ನೂ ಮುಂದುವರಿಬಹುದು. ಮಹಿಳಾ ಶಕ್ತಿ ಏನು ಕಡಿಮೆ ಇಲ್ಲ. ಎಲ್ಲರೂ ಮನಸ್ಸು ಮಾಡಿದ್ರೆ ಯಾವ ಸ್ಟೇಜಿಗೂ ನಾವು ದೇಶದ ಉದ್ಧಾರ ಮಾಡಬಹುದು. ಅದಕ್ಕೆ ಬರೀ ಶೈಕ್ಷಣಿಕವಾಗಿ ಕಲಿತು ಡಿಗ್ರಿ ತೊಗೊಂಡು ಬಂದವರೇ ಅಷ್ಟೇ ಶ್ರೇಷ್ಠ ಅಂತಲ್ಲ. ಮನೆಯಲ್ಲಿ ಇದನ್ನು ಅವ್ರ ವೈಚಾರಿಕ ಪಾತಳಿ ಎಷ್ಟೋ ಸರ್ತಿ ನಮಗಿಂತ ಹೆಚ್ಚಿರುತ್ತೆ. ಅದು ನಾವು ಗಮನಿಸಬೇಕಾಗ್ತದೆ. ಮತ್ತು ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅದು ಕೊಟ್ಟಾಗ ಮಾತ್ರ ಅವ್ರದ್ದು ಬೆಳವಣಿಗೆ ಆಗ್ತದೆ, ನಮ್ಮದು ಬೆಳವಣಿಗೆ ಆಗ್ತದೆ. ಸೊ ಈ ರೀತಿ ಒಂದು ಫೀಲಿಂಗ್ ಇರೋದ್ರಿಂದ ಎಲ್ಲನೂ ನಾವು ಮಾಡ್ತೀವಿ. ಸಣ್ಣ ಮಕ್ಕಳ ಸಲುವಾಗೂ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಟೀನೇಜರ್ಸ್ ಸಲುವಾಗೂ ಮಾಡ್ತೀವಿ, ದೊಡ್ಡವ್ರ ಸಲುವಾಗೂ ಮಾಡ್ತೀವಿ. ಮತ್ತು ನಾವು ಪಿಕ್ಚರ್ಸಿಗೂ ಕೆಲವು ಸರ್ತಿ ಹೋಗಿರ್ತೀವಿ, ಹೋಟೆಲ್ಸಿಗೂ ಕೆಲವು ಸರ್ತಿ ಹೋಗಿರ್ತೀವಿ. ಅಂದರೆ ಹೆಣ್ಮಕ್ಳಿಗೆ ಇದಕ್ಕೂ ಅವಕಾಶ ಸಿಗಂಗಿಲ್ಲ. ಮನೆಯಾಗೆ ಯಾರು ಕರ್ಕೊಂಡು ಹೋಗೋರು ಇರೋಂಗಿಲ್ಲ, ಇಬ್ಬರೇ ಇರ್ತಾರೆ. ಹಿಂಗೆ ಏನೇನೋ ತೊಂದರೆಗಳು ಇರ್ತಾವೆ ಮನೆಯಲ್ಲಿ. ಸೊ ಎಲ್ಲ ರೀತಿ ಎಕ್ಸ್ಪೋಜರ್, ಎಲ್ಲ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸಿಗಲಿ, ಬರಲಿ ಅನ್ನೋಂಥ ಪ್ರಯತ್ನ ಮಾತ್ರ ನಾವು ಮಾಡ್ತೀವಿ. ಪಿಕ್ನಿಕ್ ಹೋಗ್ತೀವಿ, ಕುಂಭಮೇಳಕ್ಕೆ ಸಹಿತ ನಾವು ಹೋಗಿ ಬಂದ್ವಿ. 2 ಕಾರ್ ಮಾಡಿಕೊಂಡು ನಮ್ಮ ಯೋಗದವರೇ ಎಲ್ಲ ಮೆಂಬರ್ಸು ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಮತ್ತು ಕೊಪ್ಪಳಕ್ಕೆ ಹೋಗಿದ್ವಿ. ಈ ರೀತಿ ಪಿಕ್ನಿಕ್ ಸ್ಪಾಟ್ ಇಲ್ಲಿ ಮೊನ್ನೆ ಸಿಟ್ನಿಗೆ 1-2 ಸರ್ತಿ ಹೋಗಿ ಬಂದ್ವಿ. ನಮ್ಮ ಹೊಲಕ್ಕೂ ನಾವು ಹೋಗಿ ಬಂದ್ವಿ. ಸೊ ಈ ರೀತಿ ಸಾಕಷ್ಟು ಅನುಭವಗಳು. ಮತ್ತು ಇಲ್ಲಿ ಒಂದು ಬೆಳದಿಂಗಳ ಊಟ ಅಂತ ಮಾಡಿದ್ವಿ ನಾವು. ಆ ಬೆಳದಿಂಗಳ ಊಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 30 ಜನ ರೆಗ್ಯುಲರ್ ಇದ್ದಾರೆ ಅಂತಂದರೆ 60 ಜನ ಬರ್ಬೋದು ಅನ್ನೋಂಥ ಅನಿಸಿಕೆ ನಮ್ಮದಿತ್ತು. ಆದರೆ ಅದು 130-150ಕ್ಕಿಂತ ಹೆಚ್ಚು ಆ ದಿವಸ ಎಲ್ಲರದು ರೆಸ್ಪಾನ್ಸ್ ನಮಗೆ ಸಿಕ್ತು. ಆದ್ರೆ ಲೈಟದ ತೊಂದರೆ ಆಗಿದ್ದ ಕಾರಣ ಎಲ್ಲಾಗಿ ಏನಿದೆ ಅನ್ನೋದು ಕಾಣ್ತಾ ಇರಲಿಲ್ಲ. ಅಷ್ಟು ಮಟ್ಟಿಗೆ ಅಂದ್ರೂ ಅದು ಒಂದು ಎಂಜಾಯ್ಮೆಂಟ್ ಬೇರೆ ಇತ್ತು. ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇಸ್ ಗ್ರೇಟ್ ಟೀಚರ್ ಅಂತಾರಲ್ಲ, ಆ ಟೈಪ್ ಎಲ್ಲನೂ ಕಲ್ಕೋತಾ ಹೋಗ್ತಾ ಇದ್ದೀವಿ. ಇನ್ನೊಬ್ರಿಗೂ ಅದರದ್ದು ಅನುಭವಗಳು ಬರ್ತಾಯಿವೆ. ಅದರಲ್ಲೇ ನಮಗೆ ಖುಷಿ ಇದೆ. ನಿಜವಾಗ್ಲೂ ಮೇಡಮ್, ಯಾಕಂತಂದರೆ ನೀವು ಅಂದ್ಕೊಂಡ್ರಿ ನಾವು ಗೃಹಿಣಿಯರಂಥೇಳಿ, ನೀವು ಒಂದು ವೃತ್ತಿಯನ್ನು ಸಂಪೂರ್ಣವಾಗಿ ಮುಗಿಸಿ ಇಲ್ಲಿ ನಿಮ್ಮ ಒಂದು ಅನುಭವ ಬರೀ ನನಗಷ್ಟೇ ಸೀಮಿತ ಅಲ್ಲ, ಇಲ್ಲಿರುವಂಥ ಓಣಿ ಹೆಣ್ಮಕ್ಳಿಗೆ ಅದು ಸಿಗಲಿ ಅನ್ನೋ ಒಂದು ಮನೋಭಾವನೆ ಅದಲ್ಲ, ತುಂಬ ವಿಶಾಲವಾದದ್ದು ನಿಮ್ಮ ಒಂದು ವಿಚಾರ. ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸಿತ್ತು. ಯಾಕೆಂದರೆ ಇದು ನಮ್ಮ ದೇಶದಲ್ಲಿನೇ ಮೊದಲ ಒಂದು ವಿಚಾರಗಳು, ಹಿರಿಯರು ಸೇರಿ ಎಲ್ಲರಿಗೆ ಒಂದು ಒಳ್ಳೆಯದಾಗಲಿ ಅನ್ನೋಂಥ, ಅದು ಪರಿಸರದ ಕಾಳಜಿ ಒಂದಿಗೆ ನೀವು ಈ ಒಂದು ಕೆಲಸ ಮಾಡ್ಲಕತ್ತೀರಿ. ಮುಂದೊಂದು ದಿನ ಇದಕ್ಕೆ ಫಲ ಸಿಗ್ತದೆ. ನಾವು ಮೊದಲು ಹೆಜ್ಜೆ ಇಡಬೇಕಾಗ್ಯದ, ಆ ಹೆಜ್ಜೆನ ನೀವು ಇಟ್ಟು ಇವತ್ತು ಅನೇಕ ಸಮಸ್ಯೆಗಳ ನಡುವೆ ಒಂದು ಸರಳವಾದ ದಾರಿ ಹಾಕಿರಿ. ಮುಂದೆ ಯಾವ ರೀತಿ ಬೆಳೀತದೆ ಅನ್ನೋದು ನೀವೇ ನೋಡ್ತಾ ಇರ್ರಿ. ನಿಮ್ಮ ಒಂದು ಇದು ಮೊದಲನೇ ಕಾರ್ಯ ಅಲ್ಲ, ಇದಕ್ಕಿಂತ ಮುಂಚೆ NV ಡಿಗ್ರಿ ಕಾಲೇಜ್ನಲ್ಲಿ ಸಹಿತ ಒಂದು ಗಾರ್ಡನದ್ದು ಅವಕಾಶ ನನಗೆ ತಲುಪಿತ್ತು. ಅದನ್ನು ಅಲ್ಲಿ ನೆಟ್ಟಿದ ಗಿಡ ನಮ್ಮ ಕಾಲೇಜ್ ಬಿಲ್ಡಿಂಗ್ಗಿಂತನೂ ಎತ್ತರ ಆಗಿದೆ. ಅದು ನೋಡಿದಾಗ ನನಗೆ ಇಷ್ಟು ಖುಷಿ ಆಗುತ್ತೆ. ನಾ ಇರಲಿಲ್ಲ ಅಂದ್ರೂ ಐ ಕ್ಯಾನ್ ಬ್ರೀತ್ ಥ್ರೂ ದಟ್ ಟ್ರೀ ಅನ್ನೋಂಥ ಫೀಲಿಂಗ್ ನನಗೆ ಬರುತ್ತೆ. ಅದು ಖುಷಿ ಇರಲಿ ಮೇಡಮ್, ಖುಷಿಗೆ ಬೆಲೆ ಕಟ್ಲಕ್ಕೆ ಸಾಧ್ಯನೇ ಇಲ್ಲ. ಇದು ನಿಮ್ಮ ಅನುಭವದ ಮಾತುಗಳು. ಇಷ್ಟು ನಾನು ಕೇಳಿದ್ದು ನೋಡಿರಿ, ಇವತ್ತಿನ ಯುವಕರು ಕೆಲಸ ಇಲ್ಲ ಅಂತಾರೆ, ಆದರೆ ನೀವು ಇವತ್ತಿನ ಯುವ ಜನತೆಗೆ ಮಾದರಿ.
ನಾವು ನಮ್ಮ ಸ್ಥಳದಲ್ಲಿನೇ ನಾವು ಹುಡುಕಾಡ್ಕೊಂಡು ಏನಾದರೂ ಮಾಡ್ಬೋದು ಅಂತ ಇದೊಂದು ಛಲ ತೊಟ್ಟು ಸಾಧಿಸಿ ತೋರಿಸ್ತಾ ಇರೋಂಥ ಹೆಣ್ಮಕ್ಳು ನೀವೆಲ್ಲರೂ ಆಗಿರಿ. ತುಂಬ ಧನ್ಯವಾದಗಳು ಮೇಡಮ್. ತಮ್ಮ ಒಂದು 2 ವಿಚಾರಗಳನ್ನು ಹಂಚಿಕೊಡ್ರಿ. ತಮ್ಮ ಹೆಸರು, ತಮ್ಮ ವಿಚಾರ. ಗೀತಾ ಜೋಶಿ ಅಂತೇಳಿ. ನಾನು ಮಾಕಲ್ಲೇವಟ್ ನಂಬರಿ 17 ಇಯರ್ಸ್ ಆಯ್ತು ಬಂದು. ನಾನು ಇವರೆಲ್ಲ ನಮ್ಮ ಮನೆಯವರೆಲ್ಲ ಒಂದೇ ಕಡೆ ಕೆಲಸ ಮಾಡ್ಯಾರ. ಎಲ್ಲಿದಾಗ ಮೊದಲೆಲ್ಲ ಪರಿಚಯ. ಇಲ್ಲಿ ಬಂದಮೇಲೆ ಎಲ್ಲರ ಸಹಕಾರ ಭಾಳ ಚಲೋ ಇತ್ತು. ಒಂದು 5-6 ಇಯರ್ಸ್ ಆಯಿತು ಇದು ಡೆವಲಪ್ಮೆಂಟ್ ಆಗಿ. ಬಟ್ ಎಲ್ಲರೂ ಕೈ ಹಾಕ್ಯಾರೆ, ಯಾರೂ ಹಿಂಸರಂಗಿಲ್ಲ. ಗ್ಯಾದರ್ ಆದರೆ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಿ ಮನೆಯಿಂದ ತರ್ತಾರೆ, ಹೊರಗಡೆಯಿಂದ ತರ್ತಾರೆ. ಎಲ್ಲನೂ ಭಾಳ, ಒಂದು ಚೇರ್ ಆಗಲಿ, ಒಂದು ನೀರಾಗಲಿ, ಒಂದು ಲೈಟ್ ಆಗಲಿ, ಏನಾದರೂ ಮಾಡಿದರೆ ಎಲ್ಲರೂ ಖುಷಿಯಿಂದ ಮಾಡ್ತಾರೆ. ಯಾರೂ ಬೇಸತ್ತು ಮಾಡೋಂಗಿಲ್ಲ. ಅದೇ ಮೇಡಮ್, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ನೀವೆಲ್ಲರೂ ಒಂದಾಗಿ ಕೆಲಸ ಮಾಡೋದಾಗ ಯಾವ ಒಂದು ಕೆಟ್ಟ ದೃಷ್ಟಿ ಬಿದ್ದರೂ ಭೀ ಕೂಡ ಅದನ್ನು ಎದುರಿಸುವಂಥ ಸಾಮರ್ಥ್ಯ ನಿಮ್ಮೆಲ್ಲರಲ್ಲಿ ಅದ. ಈ ರೀತಿ ಮುಂದುವರಿಯಿರಿ ಅಂತ ನಾನು ಹೇಳುತ್ತಾ, ಮತ್ತು ಮೇಡಮ್ ತಮ್ಮ ಒಂದಿಷ್ಟು ಅನುಭವದ 1-2 ಮಾತುಗಳನ್ನು. ನಮಸ್ಕಾರ. ಇದೇನೇ ಕಾಲನಿ ನಿವಾಸಿ ನಾವು. ಮತ್ತು ಎಲ್ಲರೂ ನಾವು ಕಾಲನಿದ ಹೆಣ್ಮಕ್ಳು ಎಲ್ಲರೂ ಸೇರ್ತೀವಿ, ವಾಕಿಂಗ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಎಲ್ಲರೂ ಕೂಡಿ ಮಾತಾಡ್ತೀವಿ, ನಗ್ತೀವಿ, ಟೈಮ್ ಪಾಸ್ ಮಾಡ್ತೀವಿ. ಮನೆಯಲ್ಲೇ ಏನೋ ಪ್ರಾಬ್ಲಮ್ ಆದ್ರೂ ಇಲ್ಲಿ ಬಂದು ಎಲ್ಲರಿಗೆ ಹಂಚ್ಕೊಂಡು ಮಾತಾಡಿಕೊಂಡು ಒಂದು ಅರ್ಧ ತಾಸು ಬಿಟ್ಟು ಇಲ್ಲೇ ಖುಷಿಯಾಗಿ ಇದ್ದು ಹೋಗ್ತೀವಿ. ಅದೇ ನಮಗೆ ತುಂಬ ಖುಷಿ ಆಗ್ತದೆ. ಅದರಿಂದ ನಾವು ಎಲ್ಲರೂ ಸೇರ್ತೀವಿ ಇಲ್ಲಿ ಗಾರ್ಡನ್. ಅದೇ ನಮಗೆ ಭಾಳ ಖುಷಿ ಆಗುತ್ತೆ. ಒಂದು ರೀತಿ ಇಲ್ಲಿ ಬಂದಾಗ ಅವರಿಗೆಲ್ಲರೂ ಸ್ಟ್ರೆಸ್ ರಿಲೀಫ್ ಸಿಗುತ್ತೆ. ಹೌದು, ಇವತ್ತು ಆಸ್ಪತ್ರೆಗಳ ಅವಶ್ಯಕತೆನೇ ಬೀಳಲ್ಲ ಈ ರೀತಿ ಆದಾಗ ಅಂತ ಅನ್ನಿಸ್ತದೆ. ಮೇಡಮ್, ತಾವು ಒಂಚೂರು ಮಾತಾಡಿ, ಅನುಭವ ಹಂಚಿಕೊಡ್ರಿ. ಇವತ್ತು ನಿಮ್ಮ ಇದ್ರಲಿಂದ ನಾನು ಈ ಗಾರ್ಡನ್ಗೆ ಬರೋದು ಆಯಿತು ಮೇಡಮ್. ನನಗೆ 2 ರೀತಿ ಸಂತೋಷ ಆಗ್ತಾಯಿದೆ. ಏನಂತಂದರೆ, ಒಂದು, ಇಷ್ಟೊಂದು ಮಹಿಳೆಯರ ಜೊತೆ ನನಗೆ ಮಾತಾಡ್ಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿತ್ತು. 2ನೇದು, ಈ ಒಂದು ಮಹಿಳೆಯರೇ ಸೇರಿ ಈ ಕೆಲಸ ಮಾಡಿದ್ದು ನನಗೆ ಎಲ್ಲರಿಗೆ ಗೊತ್ತಾಗುವಂಥ ಒಂದು ತೋರಿಸುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಇವತ್ತು ನಮ್ಮೂರು ಜಾತ್ರೆ, ಕಲಬುರಗಿ ಶರಣಬಸವೇಶ್ವರ ಜಾತ್ರೆ, ಕಾಯಕವೇ ಕೈಲಾಸ ಅಂತ ಬಸವಣ್ಣನವ್ರು ಹೇಳಿದ್ರು. ಎಲ್ಲರೂ ನಮ್ಮ ಒಂದು ಜೀವನದಾಗ ಒಂದೊಂದು ಕಾಯಕವನ್ನು ನಾವು ಮಾಡ್ತಾಯಿದ್ದೀವಿ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ. ಮತ್ತು ಮುಂದಿನ ಪೀಳಿಗೆಗೆ ಇದು ಒಂದು ದಾರಿ ಆಗ್ತದೆ ಅಂತ ಅನುಭವದೊಂದಿಗೆ ಮೇಡಮ್ ತಮ್ಮ ಒಂದಿಷ್ಟು ಅನುಭವವನ್ನು ಹಂಚಿಕೊಡ್ರಲ್ಲ. ಈಗಾಗಲೇ ನಮ್ಮ ಎಲ್ಲ ಸಹೋದರಿಯರು ಹೇಳಿದ ಹಾಗೆ ನಮ್ಮ ಮಾಕಾಗಲ್ ಲೇಔಟ್ ಈ ಬಡಾವಣೆಯ ಒಂದು ಮಹಿಳಾ ಸಂಘ, ಇದು ಯಾವ ರೀತಿಯ ರಿಜಿಸ್ಟ್ರೇಷನ್ ಇಲ್ಲ ಅಥವಾ ಎಲ್ಲಿ ಇದಕ್ಕೆ ಅಧಿಕೃತ ಇಲ್ಲ. ಆದರೂ ನಾವಾಗೆ ಕಟ್ಕೊಂಡಂಥ ಒಂದು ವುಮೆನ್ಸ್ ಮಹಿಳಾ ವಿಂಗ್ಸ್ ಅಂಥೇಳಿ ಒಂದು ಸಂಸ್ಥೆ ಮಾಡಿಕೊಂಡು ಅದರ ಮುಖ್ಯಸ್ಥರಾದಂತಹ ಶ್ರೀಮತಿ ಸುನಂದ ಮೇಡಮ್ ಅವರು ಮತ್ತು ಶಾರದಾ ಮೇಡಮ್ ಅವರು ಮತ್ತು ಇವ್ರದ್ದೆಲ್ಲ ನಮ್ಮ ಸದಸ್ಯರೆಲ್ಲ ಸೇರಿಕೊಂಡು ಒಂದು ನಾಂದಿ ಹಾಡಿದ್ದು 3 ವರ್ಷದ ಹಿಂದೆ. ಇದು 4ನೇ ಮಹಿಳಾ ದಿನಾಚರಣೆ. ಆ ಮಹಿಳಾ ದಿನಾಚರಣೆ ಹೀಗೆ ಮಾಡ್ತೀವಿ ಅಂದರೆ ಇನ್ನೂವರೆಗೆ ಎಲ್ಲರೂ ನೆನಪಿನಲ್ಲಿರುವಂಥ ಒಂದು ಕಾರ್ಯಕ್ರಮ. ಇದು ಒಂದೇ ಅಂತಲ್ಲ, ನಾವು ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನಮ್ಮ ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನಮ್ಮ ಮಹಿಳೆಯರಿಗಾಗಿ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಂಥ ಒಂದು ಸಂದರ್ಭ ಅದು ಹೀಗೆ ತಯಾರಾಗ್ತದೆ ಅಂದರೆ, ಒಂದು ಕಾರ್ಯಕ್ರಮಕ್ಕೆ ಒಬ್ಬರು ಗೆಸ್ಟಾಗಿ ಕರೀತಾರೆ ನಮ್ಮ ಮೇಡಮರೆಲ್ಲರೂ. ಅವ್ರಲಿಂದ ಇನ್ನಷ್ಟು ನಮಗೆ ಒಳ್ಳೊಳ್ಳೆ ವಿಚಾರಗಳು ನಮಗೆ ಗೊತ್ತಾಗೋಂಥ ಒಂದು ಸಮಾಜದಲ್ಲಿ ಗುರುತಿಸ್ಕೊಂಡ ವ್ಯಕ್ತಿಯನ್ನು ಕರೀತಾರೆ. ಒಂದು ಸಲ ಶಾರದಾ ಮೇಡಮರು ಆಯುರ್ವೇದಿಕ್ ಡಾಕ್ಟರ್ ಕರೆಸಿ ಆರೋಗ್ಯದ ಬಗ್ಗೆ ಎಲ್ಲ ಮಹಿಳೆಯರಿಗೆ ಒಂದು ಅರಿವು ಮೂಡಲಿಕ್ಕೆ ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ರು, ಕಾರ್ಯಕ್ರಮ ಶಿಬಿರ ಹಾಕ್ಕೊಂಡ್ರು. ನಮ್ಮ ಸುನಂದ ಮೇಡಮರು ಒಬ್ಬರು ಗಿಡಮೂಲಿಕೆ ಇದು ಔಷಧ ಮನೆಯಲ್ಲಿರ್ತಕ್ಕಂಥ ಗಿಡಮೂಲಿಕೆ ಔಷಧ ಅಥವಾ ಮನೆಯ ಮದ್ದು ಇದನ್ನು ಹೇಗೆ ನಾವು ಪ್ರಥಮವಾಗಿ ಉಪಚಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೆ ತಿಳಿಸ್ಕೊಟ್ರು. ಅದೇ ರೀತಿ ಇನ್ನೊಬ್ಬರು ಯೋಗ ಗುರು ಅವ್ರಿಗೆ ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಒಂದು 5 ದಿವಸದ ಒಂದು ಯೋಗ ಮುದ್ರದ ಒಂದು ಶಿಬಿರ ನಡೆಸಿದ್ರು. ಅದಕ್ಕೆ ಇಲ್ಲಿ ನಿಮಗೆ ಹೇಳಬೇಕಾದ್ರೆ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಇದು ಎಲ್ಲರ ಮನೆಯ ಒಂದು ಹಬ್ಬ ಅನ್ನೋ ಅಂಥ ಫೀಲ್ ಎಲ್ಲ ಮಹಿಳೆಯರಲ್ಲಿರ್ತದೆ. ನೀವು ಅವತ್ತಿನ ದಿವಸ ನೋಡಬೇಕು, ಯಾರು ಎಷ್ಟು ಜನ ಹೊಂಟಾರ ಗೆಸ್ಟ್ಗಳು, 4 ಜನನ 8 ಜನನ 10 ಜನ, ಎಲ್ಲರ ಕೈಯಾಗ ಒಂದೊಂದು ಶಾಲ್ ಹಿಡ್ಕೊಂಡು ಬಂದ್ಬಿಡ್ತಾರೆ. ನಾವು 10 ಅಂತ ಮೇಡಮರು ಹೇಳ್ಕೊಂಡೆ ಅವತ್ತು 20 ಶಾಲ್ ರೆಡಿಯಾಗಿ ಬಿಡ್ತಾವೆ.
ಒಬ್ಬರು ಬರೀ ನೀರು ಗೊತ್ತೇ ಇರಲ್ಲ, ಒಬ್ಬರು ಒಂದು 2 ಕ್ಯಾನ್ ತಂದು ನೀರು ಇಳಿಸಿಬಿಡ್ತಾರೆ, ಒಬ್ಬರು ರಂಗೋಲಿ ಹಾಕ್ತಾ ಇರ್ತಾರೆ, ಇನ್ನೊಬ್ಬರು ಹೂವು ತಂದಿರ್ತಾರೆ. ಹಿಂಗೆ ಎಲ್ಲರಿಗೂ ಇದು ಒಂಥರ ನಮ್ಮ ಮನೆಯ ಹಬ್ಬ ವಾತಾವರಣ ಯಾವ ರೀತಿ ಇರ್ತದೆ. ಈ ನೀವು ರಥಸಪ್ತಮಿ ಆಗಿರ್ಬೋದು, ಅಥವಾ 26 ಜನವರಿ ಆಗಿರ್ಬೋದು, ಅಥವಾ ಶಿವರಾತ್ರಿ ಭಜನೆ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲಿ ಒಂದೇ ಅಂತಿಲ್ಲ, ರಾಮನವಮಿ ಆಗಿರ್ಬೋದು, ಇವೆಲ್ಲ ಪ್ರೋಗ್ರಾಮ ಯಾವ ರೀತಿ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಸಡಗರ ಸಂಭ್ರಮದಿಂದ ಮಾಡ್ತೇವೋ ಅಲ್ಲಿ ನಮ್ಮ ಮನೆ ಮಕ್ಕಳು ನಾವು ಅಷ್ಟೇ ಮಾಡ್ತೀವಿ. ಇಲ್ಲಿ ನಮ್ಮ ಇಡೀ ಕಾಲನಿ ಹೆಣ್ಮಕ್ಳೆಲ್ಲ ಸೇರಿ ಆ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದು ಮಾಡಲಿಕ್ಕೆ ಇಂಥ ಜಾಗ ಒಂದು ಸ್ಥಳವನ್ನು ಮಾಡಿಕೊಟ್ಟಾರ. ಅದಕ್ಕೆ ನಮ್ಮ ಕಾಲನಿ ಎಲ್ಲ ಮಹಿಳೆಯರಂತ ಅಷ್ಟೇ ಅಲ್ಲ, ಯಾರೇ ಬರಲಿ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನೂ ಆಗಿರ್ಬೋದು, ಇಲಾಖೆನೂ ಆಗಿರ್ಬೋದು, ಅಲ್ಲೆಲ್ಲ ಅವರಿಗೆಲ್ಲ ಹೋಗಿ ಅಪ್ರೋಚ್ ಮಾಡಿ ಅವರಿಗೆ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡೋಂಥ ಅಧಿಕಾರಿಗಳಿಗೆ ಮನೆ ಕರೆಸ್ತಾರೆ ಮೇಡಮ್ ಅವರು. ಮನೆ ಕರೆಸಿ ಅವ್ರ ಫೋನ್ ಒಂದು ಮೆಸೇಜ್ ನಿಮ್ಗೆ ತೋರಿಸು, ನಾನು ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಯಾರೇ ಹಾಕಲಿ, ಇಲ್ಲಿ ನಮ್ಮ ಕಾಲನಿದಾಗಿದ್ದಂಥ ಮುಖಂಡರು ಯಾರೇ ಹಾಕಲಿ, ಎಲ್ಲರೂ ಆ ಟೈಮಿಗೆ ಬಂದು ನಾವು ಸೇರ್ಕೊಂಡು ಬಿಡ್ತೀವಿ. ಅಂದರೆ ಇಲ್ಲಿ ಇದು ಒಂದು ಬರೀ ಗಾರ್ಡನ್ ಅಲ್ಲ, ಮನಗಳ ಸಂಗಮ ಇದ್ದಂಗೆ ಅದು ರೀ. ಬರೀ ಹೂತೋಟದ ಸಂಗಮ ಇಲ್ಲ, ಎಲ್ಲರ ಮನಗಳ ಸಂಗಮ ಇದ್ದಂಗೆ. ಆ ಒಬ್ರಿಗೊಬ್ರು ಸ್ಪಂದನೆ ಮಾಡೋದು. ಒಬ್ಬರು ನಮ್ಮ ಇವ್ರು ಹೇಳಿದ್ರು, ನಮ್ಮ ಸೋದರಿ ಹೇಳಿದ್ರು, ಏನೇ ಬಂದರೂ ಇಲ್ಲಿ ಮರಿತೀವಿ ಅಂತ. ದಿನ ನೀವು ಇವತ್ತು ಜಾತ್ರೆ ನಿಮಿತ್ತ ಜನರಿಲ್ಲ, ನೀವು 6 ಗಂಟೆಗೆ ಬಂದು ಸೇರಿದ್ರಂದ್ರೆ 9 ಗಂಟೆ ತನಕ 15 ಮಂದಿ ಇರ್ತೀವಿ ಇಲ್ಲಿ ಗಾರ್ಡನ್. ನಮಗೆ ಟೈಮೇ ಗೊತ್ತಿರಲ್ಲ, ಯಾವಾಗ ಅವ್ರ ಮನೆಯಿಂದ ಕರೆ ಬರ್ತದ ಅವಾಗ ಮಾತ್ರ ಟೈಮ್ ನೋಡ್ಕೊಳ್ಳೋದು, ಅಲ್ಲಿ ತನಕ ಟೈಮೇ ನೋಡ್ಕೊಳ್ಳಲ್ಲ, ಟೈಮ್ನು ಗೊತ್ತಾಗಲ್ಲ. ಅಂದ್ರೆ ಏನು, ಎಲ್ಲ ಒಂಥರ ಮನಸ್ಸು ಬಿಚ್ಚಿ ಮಾತಾಡೋದು, ಮನಸ್ಸು ಒಂಥರ ಪ್ರಫುಲ್ಲವಾಗಿ ಇಟ್ಕೊಳ್ಳೋದು, ಒಂಥರ ನೆಮ್ಮದಿ ಶಾಂತಿ ಅವೆಲ್ಲ ಇಲ್ಲಿ ಈ ಗಾರ್ಡನ್ ಈ ನೆಲದ ಮೇಲೆ ನಾವು ಕಂಡುಕೊಂಡಿವಿ. ಅದಕ್ಕಾಗಿ ಈ ಒಂದು ನಮ್ಮ ಬಳಗಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಕಸ್ಮಿಕವಾಗಿ ಆಗಮಿಸಿ ಈ ನಮ್ಮ ಮಹಿಳಾ ಮಣಿಗಳ ಬಗ್ಗೆ, ಮಾಕಾಲೇಔಟ್ ಮಹಿಳಾ ಮಣಿಗಳ ಬಗ್ಗೆ ಸಂದರ್ಶನ ಮಾಡೋದಕ್ಕಾಗಿ ಅಥವಾ ನಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ಮೇಡಮ್, ನನಗೆ ಒಂದು ಖುಷಿ ಏನಂತಂದರೆ ನನ್ನ ಒಂದು ಬಳಗದ ಜೊತೆಗೆ ನನ್ನ ಒಂದಿಷ್ಟು ಮನದಾಳದ ಮಾತುಗಳನ್ನು ಹಂಚ್ಕೊಂಡಂಗಾಯಿತು, ನಿಮ್ಮ ಮನದಾಳದ ಮಾತು ನಾನು ಕೇಳ್ದಂಗಾಯಿತು. ಇವೆಲ್ಲ ಮಾತುಗಳು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಕಿವಿಗೆ ಮುಟ್ಲಿ, ಇಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಆಗಲಿ, ಮುಂದೆ ಬರೋ ವರ್ಷನಟ್ಟಿಗೆ ಇನ್ನೊಂದಿಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ನಿಮ್ಮೆಲ್ಲರಿಂದ ಆಗಲಿ. ಈ ಶರಣಬಸವೇಶ್ವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ. ಏಕೆಂದರೆ ನೀವು ಮಾಡ್ತಿರೋದು ಸಮಾಜ ಅಭಿವೃದ್ಧಿ ಆಗೋ ಸಲುವಾಗಿ, ಮನಸ್ಸು ಒಳ್ಳೆ ರೀತಿ ಇರಲಿ ಅನ್ನೋ ಸಲುವಾಗಿ, ಯಾವುದೇ ದುರುದ್ದೇಶ ಇಲ್ಲ ನಿಮ್ದು ಯಾರ್ದು. ಅದಕ್ಕೆ ನಿಮ್ಮಂಥ ಒಳ್ಳೆಯ ವ್ಯಕ್ತಿಗಳ ಒಂದು ವಿಷಯ ನನಗೆ ಮಾತಾಡ್ಲಿಕ್ಕೆ ಕೇಳಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು.